ಅಂತ ನಿಂತ್ಕೊಂಡ್ರೆ ನಾವು ನಿಮ್ಮಪ್ಪ. ನಮಗೆ ಚಾಲೆಂಜ್ ಹಾಕಕ್ ಬರಬೇಡ್ರಿ. ಕನ್ನಡಿಗರ ತಾಕತ್ತೇನು ಅಂತ ನಾವು ಕೂಡ ಪ್ರದರ್ಶನ ಮಾಡ್ತೀವಿ. ಇವತ್ತು ಮನೆಯಲ್ಲಿ ಇರೋದಕ್ಕೆ ಜಾಗ ಕೊಟ್ರೆ ನಮ್ಮನೆ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ಕರ್ನಾಟಕದ ಗಡಿಯನ್ನ ದಾಟಿ ಬನ್ರಿ ಸಾಕು ನೋಡೋಣ ಅವತ್ತು. ಅದಕ್ಕೆ ಕರ್ನಾಟಕ ರಕ್ಷಣೆಗೆ ಉತ್ತರ ಕೊಡುತ್ತೆ. ನಾವು ವೀರಪ್ಪನ ಸಹಚರರು, ನಾವು ನಿಮ್ಮನ್ನ ಸಾಯಿಸ್ತೀವಿ, ನಾವು ನಿಮ್ಮನ್ನ ಕೊಲ್ಲುತ್ತೀವಿ ಅಂತ ಪ್ರಚಾರ ಮಾಡ್ತೀರಿ. ನೀವು ನೇರವಾಗಿ ಬಂದು ತೊಡೆ ತಟ್ಟೋ ತಾಕತ್ತಿಲ್ಲ ನಿಮ್ಗೆ. ನಿಮ್ಮ ಎದುರುಗಡೆ ನಿಂತಿರೋದು ಯಾವ್ದೋ ಕಾಂಜಿ ಪಿಂಜಿ ಅಲ್ಲ ಸ್ವಾಮಿ. ಯಾಕಂದ್ರೆ ನಿಮ್ಮ ನಾಡಲ್ಲಿ ಅಷ್ಟೇ ಅಲ್ಲ ಸ್ವಾಮಿ ಹೆಣ್ಮಕ್ಳು ಇರೋದು. ನಾವೇನು ಕೈಗೆ ಸುಮ್ನೆ ಬಳೆ ತೊಟ್ಕೊಂಡು ಇಲ್ಲ. ತಮಿಳುನಾಡಿನ PMK ಬಾವುಟವನ್ನ ಇಲ್ಲಿ ಕನ್ನಡಿಗರ ಮೇಲೆ ತಮಿಳುನಾಡಲ್ಲಿ ಅಲ್ಲೇ ಆಯ್ತು ಅಂತ ಹೇಳಿ ನಾವು ಬಾವುಟವನ್ನ ಇಲ್ಲಿ ತಗ್ಸಿದ್ವಿ. ಅದು ಒಂದು ವೆಹಿಕಲ್ ಮೇಲೆ ಇದ್ದಂತ ಬಾವುಟವನ್ನ ಅದನ್ನ ಇಟ್ಕೊಂಡು ಇವತ್ತು ಆ ಪಕ್ಷದ ಜನ ಪಬ್ಲಿಸಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇವರ ವಿಚಾರನೇ ಹಿಂಗೆ, ಕಾವೇರಿನ ಮುಂದೆ ಇಟ್ಕೊಂಡು ರಾಜಕೀಯ ಮಾಡೋದು. ಇವಾಗ ಇದು ಯಾವ್ದೋ ಒಂದು ಪಕ್ಷ ಇದೇನು ಹೆಸರು ಕೂಡ ಕೇಳಿರ್ಲಿಲ್ಲ ನಾವು. ಈ ಪಕ್ಷದ ಬಾವುಟ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಅಂತ ಒಂದು ಹೆಸರೇ ಗೊತ್ತಿಲ್ಲದ ಒಂದು ಪಕ್ಷದ ಬಾವುಟ ಇವತ್ತು ಎಲ್ಲೋ ಬೆಂಗಳೂರಿನಲ್ಲಿ ತಗ್ಸ್ತು ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನ ಇಡೀ ಪಬ್ಲಿಸಿಟಿ ತಾಂತವ್ರೆ. ಅಲ್ಲಿ ಚುನಾವಣೆಯನ್ನ ಮುಂದೆ ಬರ್ತಾ ಇದೆ. ಆ ಚುನಾವಣೆಯ ಗಿಮಿಕ್ನ ಮಾಡಲಿಕ್ಕೆ ಈ PMK ಪಕ್ಷ ಹೊರಟಿದೆ. ನನ್ನ ವಿಡಿಯೋನ ಇಡೀ ತಮಿಳ್ನಾಡಲ್ಲಿ ಬಾವುಟ ತಗ್ಸ್ತಂಥ ವಿಡಿಯೋನ ಇಡೀ ತಮಿಳ್ನಾಡಿಗೆ ಹಂಚುವುದ್ರ ಮುಖಾಂತರ, ನನ್ನ ದೂರವಾಣಿ ನಂಬರ್ನು ಕೂಡ ಹಂಚುವುದ್ರ ಮುಖಾಂತರ ಸಾವಿರಾರು ಕೊಲೆ ಬೆದರಿಕೆಗಳನ್ನು ನನಗೆ ಹಾಕ್ಸ್ತಂಥದ್ದು. ಕೊಲೆ ಬೆದರಿಕೆಯನ್ನು ಹಾಕಿದ್ರು. ಯಾರು ಇವರ ಪ್ರೇರಣೆ? ಯಾರು ಇವರ ಪ್ರೇರಣೆ? ವೀರಪ್ಪನ ಹೆಸರು ಹೇಳ್ತಾರೆ. ವೀರಪ್ಪನ ಮಕ್ಕಳು ನಾವು, ವೀರಪ್ಪನ್ ಜನಾಂಗದವರು ನಾವು. ನಮಗೆ ಆದರ್ಶ ವೀರಪ್ಪನ್. ನಮ್ಮ ವಿಚಾರ ಗೊತ್ತು ತಾನೇ. ನಿಮ್ಮ ಮನೆಗೆ ನುಗ್ಗಿ ನಿಮ್ಮನ್ನ ಸಾಯಿಸ್ಬಿಡ್ತೀವಿ, ನಿಮ್ಮ ಕುಟುಂಬನ ಮುಗಿಸ್ಬಿಡ್ತೀವಿ ಅನ್ನುವ ಬೆದರಿಕೆನ ಹಾಕ್ತಾರೆ. ಬಡ್ಡಿ ಮಕ್ಕಳ, ನೀವು ತಿಳ್ಕೊಬೇಕು. ಆ ವೀರಪ್ಪನ ಇಳಿಮಡಿ ಕಟ್ತವರು ನಮ್ಮ ಕರ್ನಾಟಕದ ದಕ್ಷ ಪೊಲೀಸ್ ಅವರು ಅನ್ನೋದನ್ನ ಮರಿಬೇಡ್ರಿ. ಇದೇ ಕರ್ನಾಟಕದ ಜನ ಆ ವೀರಪ್ಪನ ಒಂದು ಗತಿ ಕಾಣಿಸ್ತಂತವ್ರು. ಹಾಗಾಗಿ ಕರ್ನಾಟಕದ ಜನರ ಇತಿಹಾಸ ನಿಮಗೆ ಗೊತ್ತಿದೆ. ನಾವು ನೀರು ಕೇಳಿದ್ರೆ ಮಜ್ಜಿಗೆ ಕೊಡುವಂತ ಜನ. ಕ್ರಾಂತಿ ಅಂತ ನಿಂತ್ಕೊಂಡ್ರೆ ನಾವು ನಿಮ್ಮಪ್ಪ. ಹಾಗಾಗಿ ಕನ್ನಡಿಗರನ್ನ ಪ್ರಚೋದಿಸ್ಲಿಕ್ಕೆ ಬರಬೇಡ್ರಿ. ಕನ್ನಡಿಗರು ಪ್ರಚೋದನೆಗೆ ಒಳಗಾದ್ರೆ ಬಾವುಟಾಡ್ಸೋದಿರ್ಲಿ, ಗಡಿಯನ್ನು ಹೆಂಗ್ ದಾಟ್ತೀರಾ ಅನ್ನುವ ಚಾಲೆಂಜ್ ಅನ್ನು ಕೂಡ ನಾವು ಮಾಡ್ತೀವಿ. ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ನಾವು ಗಮನಕ್ಕೆ ತರ್ತಾ ಇದ್ದೀವಿ. ಇಲ್ಲಿ ಯಾವುದೇ ಸಮಾವೇಶಕ್ಕೆ ಅವಕಾಶ ಮಾಡಿಕೊಡಬಾರ್ದು. ನೀವು ಮಾಡಿಕೊಡಲ್ಲ ಅಂತ ನಮಗೆ ನಂಬಿಕೆ ಇದೆ. ಒಂದು ವೇಳೆ ಮಾಡಿಕೊಟ್ರೆ ಏನು ಅದರ ವಿಚಾರಗಳು ನಮ್ಗೆ ಹಿಂದಿನ ದಿನ ಗೊತ್ತಾಗುತ್ತೆ. ಇಡೀ ಆನೇಕಲ್ ಗಡಿಯನ್ನು ಬಂದ್ ಮಾಡ್ತೀವಿ. ತಮಿಳ್ನಾಡಿಂದ ಯಾವುದೇ ವೆಹಿಕಲ್ ಕರ್ನಾಟಕ ಒಳಗಡೆ ಬರಬಾರ್ದು. ಅದು ಏನೇ ನೋವುಗಳಾಗ್ಲಿ, ಏನೇ ಆಗು ಹೋಗುಗಳಾಗ್ಲಿ, ಅದಕ್ಕೆ ಕಾರಣ ಇಲ್ಲಿ ಪರ್ಮಿಷನ್ ಕೊಟ್ಟಂತ ಪೊಲೀಸ್ ಇಲಾಖೆ ಮತ್ತು ಸರ್ಕಾರವ ಹೊಣೆ ಆಗ್ಬೇಕಾಗತ್ತೆ. ಹಾಗಾಗಿ ಇದನ್ನ ನಾವು ಕೂಡ ಅಟ್ಟವಾಗಿ ತಗೊಂಡಿದೀವಿ. ಅಲ್ಲೆಲ್ಲೋ ಕುತ್ಕೊಂಡು ವಿಡಿಯೋ ಮಾಡಿ, ಇಲ್ಲೆಲ್ಲೋ ಕಣ್ಣಿಗೆ ಬಂದು ಬಾವುಟವನ್ನು ಆರಿಸ್ಕೊಂಡು ಅದನ್ನ ಪ್ರಚೋದಕಾರಿಯಾಗಿ ವಿಡಿಯೋ ಮಾಡಿ ಇವತ್ತು ಇಡೀ ತಮಿಳ್ನಾಡಿಗೆ ಹಂಚುವುದ್ರ ಮುಖಾಂತರ ವಲಸು ರಾಜಕಾರಣ, ಕಬ್ಬೆದ ರಾಜಕಾರಣ ಮಾಡ್ತಿರುವಂತ ತಮಿಳ್ನಾಡು ಜನರಿಗೆ ನೇರವಾಗಿ ಸವಾಲಾಗ್ತಾ ಇದೀವಿ. ನಾವು ಕನ್ನಡದ ಮಕ್ಕಳಪ್ಪ. ನಾವು ಮಯೂರ ವರ್ಮನ ಇತಿಹಾಸ, ಇಮ್ಮಡಿ ಪುಲಕೇಶಿ ಇತಿಹಾಸ ಹೊಂದಿರುವಂತವ್ರು. ಇಡೀ ಅರ್ಧ ದೇಶವನ್ನ ಗೆದ್ದು ದಕ್ಷಿಣ ಪಂತೇಶ್ವರನ್ ಕಂಡಂತ ಇಮ್ಮಡಿ ಪುಲಕೇಶಿ ಹುಟ್ಟಂತ ನಾಡು ಕರ್ನಾಟಕ. ನಮಗೆ ಚಾಲೆಂಜ್ ಹಾಕಕ್ ಬರಬೇಡ್ರಿ. ನೀವು ಯಾವ್ದು ಒಂದ್ ಹೆಜ್ಜೆ ಮುಂದಿಡ್ತೀರಾ, 10 ಹೆಜ್ಜೆ ಮುಂದಿಟ್ಟು ನಿಮಗೆ ಉತ್ತರವನ್ನ ಕೊಡುವಂತ ತಾಕತ್, ಎದೆಗಾರಿಕೆ ಕನ್ನಡಿಗರಿಗೆ ರಕ್ತಗತವಾಗಿ ಬಂದಿದೆ. ಹಾಗಾಗಿ ಯಾವುದೇ ತಮಿಳವರು ಇಲ್ಲಿರೋರು ಕೂಡ ಅಷ್ಟೇ, ಬೆಂಗಳೂರಿನಲ್ಲಿರುವಂತ ಯಾವುದೇ ತಮಿಳವರು ಕೂಡ ಅವರ ನೆರವಿಗೆ ಹೋಗ್ಕೊಡ್, ಸಪೋರ್ಟ್ ಮಾಡಬಾರ್ದು. ಒಂದು ವೇಳೆ ನೀವು ಯಾರು ಮಾಡಿದಿರ ಅಂತ ಗೊತ್ತಾದ್ರೆ ಅದು ಯಾವುದೇ ಏರಿಯಾ ಆಗ್ಲಿ, ಯಾವುದೇ ಜಾಗ ಆಗ್ಲಿ, ಅಲ್ಲಿಗೆ ಕರವೇ ದಾಳಿ ಮಾಡ್ಬೇಕಾಗತ್ತೆ, ನುಗ್ಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೀವಿ. ನಮಗೆ ಯಾರು ಭಯ ಇಲ್ಲ. ನಮ್ಮ ಮೇಲೆ 10 ಕೇಸ್ಗಳಿದೆ. ನಾವು ಕೂಡ ಈ ನಾಡು ನುಡಿಗೋಸ್ಕರ ಹೋರಾಟ ಮಾಡಿ ಜೈಲು ಶಿಕ್ಷೆಯನ್ನು ಅನುಭವಿಸಿರುವಂತ ಜನ. ನಾವು ಒಂದು ದಿವಸಕ್ಕೆ ನಾಟಕ ಮಾಡಕ್ ಬಂದಿರೋರಲ್ಲ. ಹಾಗಾಗಿ ಆ ಬೆದರಿಕೆ ಆಗ್ತಂತ ಜನರಿಗೆ ನಾವು ಕೂಡ ಹಠವನ್ನ ತೊಟ್ಟು ನಿಂತಿದ್ದೀವಿ. ಬರುವ ಬೆದರಿಕೆ ನಿಮ್ಮದಾದ್ರೆ ನಿಮ್ಮ ಮಾತಿಗೆ ವಿರಾಮ ಹೇಳುವಂತ ತಾಕತ್, ಎದೆಗಾರಿಕೆಯನ್ನ ನಾವು ಕೂಡ ಮಾಡ್ಲಿಕ್ಕೆ ರೆಡಿ ಇದೀವಿ. ಯಾರ ಎದೆಗಾರಿಕೆಯನ್ನ ತೋರಿಸಂತ ಆ ಪಕ್ಷದ ಜನ ತಾಕತ್ತಿದ್ರೆ ಬೆಂಗಳೂರಿಗೆ ಕಾಲಿಡ್ಲಿ, ಇಲ್ಲಿ ಕಾರ್ಯಕ್ರಮನ ರೂಪಿಸ್ಲಿ. ಅದಾದ್ಮೇಲೆ ಕರವೆಯ ತಾಕತ್
ಕನ್ನಡಿಗರ ತಾಕತ್ತೇನು ಅಂತ ನಾವು ಕೂಡ ಪ್ರದರ್ಶನ ಮಾಡ್ತೀವಿ. ಅದನ್ನ ಅವರು ನೋಡುವಂಥದ್ದಾಗುತ್ತೆ. ಇಡೀ ದೇಶದ ಜನರ ಭಾವನೆಗಳಲ್ಲಿ ಕನ್ನಡಿಗರು ಶಾಂತಿ ಪ್ರಿಯರು, ಸದ್ಗುಣರು, ಸಂಪನ್ನರು ಅಂತ ಇದೆ. ಅದೇ ರೀತಿ ಹೊಯ್ಸಳ ನಾಡಿನ ಜನರು ಇವರು ಹುಲಿ ಸಿಂಹಗಳ ಜೊತೆ ಯುದ್ಧ ಮಾಡೋರು, ನಾಯಿ ನರಿಗಳ ಜೊತೆ ಅಲ್ಲ ಅಂತ ಸದ್ಯಕ್ಕೆ ನೀವೀಗ ನಾವು ನಿಮ್ಮನ್ನ ಹಂಗೆ ಅನ್ಕೊಂಡಿರೋದು. ಹಾಗಾಗಿ ನಿಮಗೆ ಬರೀ ಬೆದರಿಕೆ ಹಾಕೋದು ಅಷ್ಟೇ ಗೊತ್ತಿದೆ, ಬರೋ ತಾಕತ್ತಿಲ್ಲ ಅನ್ನೋದು ಈಗಾಗಲೇ ನಮಗೆ ಮಾಹಿತಿ ಇದೆ. ಹಂಗೂ ಬಂದ್ರೆ ನಿಮ್ಮನ್ನ ಎದುರಿಸುವ ತಾಕತ್ ಕರವೆಗೆ ಮತ್ತು ಕನ್ನಡಿಗರಿಗೆ ಇದೆ ಎನ್ನುವ ನೇರ ಸವಾಲನ್ನ ಆ ತಮಿಳುನಾಡಿನ ಯಾರು ನಾಯಿ ನರಿಗಳ ತರ ಬಡ್ಕೊಂಡ್ರಲ್ಲ PMK ಪಕ್ಷ, ಆ ನಾಯಿ ನರಿಗಳಿಗೆ ನೇರವಾಗಿ ಎಚ್ಚರಿಕೆ ಆಗ್ತಿದ್ದೀನಿ. ಭಾಷಾ ಅಭಿಮಾನಿಗಳು ಅಂತೇಳಿ ಬೇರೆ ರಾಜ್ಯದವರ, ಯಾಕಂದ್ರೆ ಇವತ್ತು ನೆರೆಹೊರೆ ರಾಜ್ಯಗಳು ಕರ್ನಾಟಕ, ತಮಿಳುನಾಡು, ಕೇರಳ, ಯಾಕಂದ್ರೆ ಇವತ್ತು ಕಾವೇರಿ ನೀರನ್ನ ಕರ್ನಾಟಕ ಜನತೆ ಹಾಗೂ ತಮಿಳುನಾಡಿನ ಜೊತೆ ಇಬ್ರು ಕೂಡ ಹಂಚ್ಕೊಂಡು ಕುಡಿಯುವಂತವ್ರು, ಒಂದೇ ತಾಯಿಯ ಮಕ್ಕಳು ಇದ್ದಂಗೆ. ಆ ರೀತಿ ಇರೋದನ್ನ ಬಿಟ್ಬಿಟ್ರೆ ಇವತ್ತು ಕೋಮುಗಲಭೆನ ಸೃಷ್ಟಿಸಿ ಕನ್ನಡಿಗರ ಮೇಲೆ ಹೀನಾಯವಾಗಿ ಹಲ್ಲೆ ಮಾಡುವುದು, ಮಾತಾಡೋದು ಮಾಡಿದ್ರೆ ನಾವ್ ಯಾರು ಸಹಿಸ್ಕೊಂಡ್ ಕುತ್ಕೋದಿಲ್ಲ. ಅದ್ರಲ್ಲೂ ಈಗ ಬೇರೆ ಇನ್ನೂ ಒಂದ್ ಹೆಜ್ಜೆ ಮುಂದೆ ಬಂದು ಏನು ನಾವು ಅದ್ರಲ್ಲೂ ಎಲ್ಲಿ ನಮ್ಮ ಬಾವುಟ, ಪಕ್ಷದ ಬಾವುಟಕ್ಕೆ ಅವಮಾನ ಆಯ್ತು, ಅದೇ ಒಂದು ಜಾಗದಲ್ಲೇ ನಾವು ನಮ್ಮ ಪಕ್ಷದ ಬಾವುಟ, ನಮ್ಮ ತಮಿಳುನಾಡಿನ ಬಾವುಟವನ್ನ ಆರಿಸ್ತೀವಿ ಅಂದ್ರೆ ಇಲ್ಲಿ ಯಾರು ಕೈಗೆ ಬಳೆ ತೊಟ್ಕೊಂಡು ಕೂತಿಲ್ಲ ಸ್ವಾಮಿ. ನಿಮ್ಮ ಭಾಷೆ ನಿಮ್ಗೆ ಹೇಗೆ ಹೆಚ್ಚು, ನಮ್ಮ ಭಾಷೆ ನಮಗೂ ಹೆಚ್ಚು. ಅದ್ರಲ್ಲೂ ನಮ್ಮ ಬೆಂಗಳೂರು ನಗರ ಅಧ್ಯಕ್ಷರಾದ ಧರ್ಮರಾಜ್ ಗೌಡ್ರಿಗೆ ಅವ್ರಿಗೆ ಇಲ್ಲ ಸಲ್ಲದ ಕರೆಗಳು ಮಾಡಿ ಬೆದರಿಕೆಯನ್ನ ಮಾಡ್ತಾ ಇದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ್ ಗೌಡರ ಸಿಂಹ ಪಡೆ ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡಿರ್ತೀವಿ ಅಂದ್ರೆ ಯಾರು ಇಲ್ಲ. ಅದೇನೋ 22ನೇ ತಾರೀಕು ಈ ಒಂದು ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಮಹಿಳೆಯರ ಸಮಾವೇಶ ಮಾಡ್ತಾರಂತೆ. ನಮ್ಮ ಕರ್ನಾಟಕದಲ್ಲೂ ಮಹಿಳೆಯರು ಇದ್ದಾರೆ ಸ್ವಾಮಿ, ಗಟ್ಟಿಗಿತ್ತಿ ಕನ್ನಡತಿಯರು ಇದ್ದಾರೆ. ಯಾರು ಕೂಡ ನಾವಿಲ್ಲಿ ಸಮಾವೇಶ ಮಾಡಿ ನಿಮ್ಮ ರಾಜ್ಯದ ಬಾವುಟ ಆರ್ಸಕ್ಕೆ ಇಲ್ಲಿ ಯಾರು ಬಿಡಲ್ಲ. ನಾವು ಕೂಡ ನಮ್ಮ ತಾಯಿಗೆ ನಾವು ಕೂಡ ಅಪ್ಪಟ ಕನ್ನಡದ ಮಕ್ಕಳೇ. ನಿಮ್ ಭಾಷೆ ನಿಮ್ಗೆ ಹೇಗೋ ನಮ್ಮ ಭಾಷೆ ನಮ್ಗೆ ಹೇಗೆ. ಇವತ್ತು ಮನೆಯಲ್ಲಿ ಇರೋದಕ್ಕೆ ಜಾಗ ಕೊಟ್ರೆ ನಮ್ಮನೆ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ನಮ್ಮ ಮನೆಯಲ್ಲೇ ಬಂದು ನೀವು ವಾಸವಾಗ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಯಾರು ಕೈ ಕಟ್ಕೊಂಡು ಕೂತಿಲ್ಲ. ಅದ್ ಹೇಗೆ 22ನೇ ತಾರೀಕು ಈ ಮೈದಾನಕ್ಕೆ ಕಾಲಿಡೋದಿರ್ಲಿ, ಇಲ್ಲಿ ಬಾವುಟ ಆರ್ಸೋದಿರ್ಲಿ, ಬೆಂಗಳೂರಿಗೆ ಕಾಲಿಟ್ಟು ನೋಡಿ ನೀವು. ಯಾಕಂದ್ರೆ ಇಂಥ ಮೈದಾನದಲ್ಲಿ ಅವರು ಒಂದು ಸಮಾವೇಶ ಮಾಡಕ್ಕೆ ಯಾರು ಅನುಮತಿ ಕೊಟ್ಟಿರುವಂತದ್ದು? ಸರ್ಕಾರ ಈ ಕೂಡಲೇ ಎಚ್ಚೆತ್ಕೋಬೇಕು. ಯಾಕೆ ಅಂದ್ರೆ ನಾನು ಮಾನ್ಯ ಸಿದ್ದರಾಮಯ್ಯವ್ರಿಗೆ ಹೇಳ್ತಾ ಇದ್ದೀನಿ, ಕನ್ನಡದ ಸಿದ್ದರಾಮಯ್ಯವ್ರು ಅಂತಾನೆ ಪ್ರಸಿದ್ಧಿಯಾಗಿರುವ ಸಿದ್ದರಾಮಯ್ಯನವರೇ ಅದ್ ಹೇಗೆ ಅವಕಾಶ ಕೊಟ್ರು ಇಲ್ಲಿ ಬೇರೆಯ ರಾಜ್ಯದ ಒಂದು ಸಮಾವೇಶ ಮಾಡೋದಕ್ಕೆ? ಅದನ್ನ ಈಗ ಬೇರೆ ತರ ತಿರ್ಸ್ತಾ ಇದ್ದಾರೆ. ಇಲ್ಲ, ಅವರು ಬೇರೆಯವರು ಸಮುದಾಯದವರು ತಿಗಳರು ಮಾಡ್ತಾ ಇರುವಂತಹ ಸಮಾವೇಶ ಅಂತ. ಯಾರಾದ್ರೂ ಆ ದಿನಾಂಕ ಬಿಟ್ಟು ಬೇರೆ ಯಾವ ದಿನಾಂಕದಲ್ಲಾರು ಕೂಡ ಇಲ್ಲಿರುವಂತಹ ತಿಗಳರು ಸಮಾವೇಶ ಮಾಡ್ಲಿ. ಆದ್ರೆ ಈ ತಮಿಳ್ನಾಡಿನವರು ನಿಮಿಷಕ್ಕೊಂದು ವಿಡಿಯೋ ಮಾಡ್ಕೊಂಡು AI ವಿಡಿಯೋಗಳನ್ನ ಮಾಡಿ ಕನ್ನಡಿಗರನ್ನ ಕ್ಷಮೆ ಕೇಳೋ ತರ ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ. ಆ AI ತಂತ್ರವನ್ನ ಒಳ್ಳೇದಕ್ ಬಳಸ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಕನ್ನಡಿಗರು ಕನಸಿನಲ್ಲೂ ಕಾಣ್ಬೇಡಿ. ಕನ್ನಡಿಗರು ನಿಮ್ ಮುಂದೆ ಕಾಲ್ ಚಾಚ್ಕೊಂಡ್ ಕೈ ಚಾಚ್ಕೊಂಡ್ ಕೂತ್ಕೋತಾರೆ, ನಿಮ್ಮನ್ನ ಕ್ಷಮೆ ಕೇಳ್ತಾರೆ ಅನ್ನೋದು ನಿಮ್ಮ ಕನಸಷ್ಟೇ. ನೀವೇನಿದ್ರು ಆ AI ತಂತ್ರವನ್ನ ಉಪಯೋಗಿಸ್ಕೊಂಡು ಅದ್ರಲ್ಲಿ ನೀವು ಖುಷಿ ಪಡ್ಬೋದು. ಆದ್ರೆ ನಾವೇನಾರು ಮನ್ಸು ಮಾಡಿದ್ರೆ ನಿಮ್ಮನ್ನ ನಿಜವಾಗಿಯೂ ನಮ್ಮ ಮುಂದೆ ಮಂಡಿ ಊರಿ ಕೂತು ಕ್ಷಮೆ ಕೇಳ್ಬೇಕು. ಆ ರೀತಿ ಮಾಡ್ತೀವಿ. ಅದ್ ಹೇಗೆ ಅವತ್ತು ಈ ಗ್ರೌಂಡ್ಗೆ ಕಾಲಿಡ್ತೀರಾ, ಇಲ್ಲಿ ಸಮಾವೇಶ ಮಾಡ್ತೀವಿ ನೋಡ್ತೀವಿ. ಅವತ್ತು ಏನಾದ್ರು ಬೇರೆ ರೀತಿ ಹೆಚ್ಚು ಕಡಿಮೆ ಅನಾಹುತಗಳಾದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸರ್ಕಾರನೇ ಆಗುತ್ತೆ. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಈ ಕೂಡಲೇ ಈ ವಿಚಾರವನ್ನ ಗಣನೆಗೆ ತಗೊಂಡು ಅವತ್ತು ಇಲ್ಲಿ ಯಾವುದೇ ರೀತಿ ಸಮಾವೇಶ ಏನು ಕೂಡ ನಡಿಬಾರ್ದು. ಆ ರೀತಿ ಕಟ್ಟೆಚ್ಚರ ವಹಿಸಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ್ ಗೌಡ್ರ ಸಿಂಹ ಪಡೆ, ಅದ್ರಲ್ಲೂ ನಾವು ಮಹಿಳೆಯರು, ಮುಖ್ಯವಾಗಿ ನಮ್ಮ ಪುರುಷರು ಬರ್ಬೇಕಾಗಿಲ್ಲ ಆ ಸಮಾವೇಶ ನಿಲ್ಸೋದಕ್ಕೆ. ನಾವು ಮಹಿಳೆಯರೇ ಸಾಕು. ನಮ್ಮ ಮೇಲೆ ಅದ್ರ ಮೇಲೆ ಒಂದ್ ಕೇಸ್ ಆದ್ರೂ ಪರವಾಗಿಲ್ಲ. ಅವತ್ತು ಈ ಜಾಗದಲ್ಲಿ ಸಮಾವೇಶ ಆಗ್ಲಿ, ಯಾವುದೇ ಬೇರೆ ರಾಜ್ಯದ ಬಾವುಟ ಆರ್ಸೋದಕ್ಕಾಗ್ಲಿ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇವತ್ತು ಏನು ಶಬರಿಮಲೆ ಯಾತ್ರೆಗೆ ಅಂತೇಳಿ ನಮ್ಮ ಕನ್ನಡಿಗರು ತಮಿಳುನಾಡು ಮುಖಾಂತರ ಕೇರಳದ ಅಯ್ಯಪ್ಪ ಸ್ವಾಮಿಗೆ ಹೋಗುವಾಗ ನಮ್ಮ ಗಾಡಿಗಳನ್ನ ತಡೆದು, ಕರ್ನಾಟಕದ ಗಾಡಿಗಳನ್ನ ತಡೆದು ಕನ್ನಡದ ಬಾವುಟಗಳನ್ನ ತಗ್ಸಿ ಆ ಡ್ರೈವರ್ಗಳ ಮೇಲೆ, ಕನ್ನಡದ ಡ್ರೈವರ್ಗಳ ಮೇಲೆ ಹಲ್ಲೆಯನ್ನ ಮಾಡಿ ಅಲ್ಲಿ ಬಾವುಟವನ್ನು ತಗ್ಸಿ ಕನ್ನಡದ ಬಾವುಟಕ್ಕೆ ಅವಮಾನ ಮಾಡಿದಂಥದ್ದು. ನಾವು ಕೂಡ ಇಲ್ಲಿ ಕೆಲವು ಪಕ್ಷಗಳ ಬಾವುಟವನ್ನ ಶಾಂತಿಯುತವಾಗಿ ಅವ್ರ ಥರ ನಾವು
ಕ್ರಾಂತಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಂದ್ರೆ ಒಡೆದು ದಬ್ಬಾಳಿಕೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾವು ಶಾಂತಿಯುತವಾಗಿ ಬಾವುಟ ತೆಗಿರಪ್ಪ ಅಂತೇಳಿ ತೆಗ್ಸ್ತಂಥ ವಿಡಿಯೋಗಳನ್ನ ಇಟ್ಕೊಂಡು ಇವತ್ತು PMK ಎನ್ನುವ ಒಂದು ಪಕ್ಷ ರಾಜಕೀಯ ಮಾಡ್ಲಿಕ್ಕೆ ಹೊರಟಿದೆ. ಅದನ್ನ ಪ್ರಚಾರವಾಗಿ ಬಳಸ್ಕೊಂಡು ಇವತ್ತು 22ನೇ ತಾರೀಕು ಇಲ್ಲಿ ಯಾವುದೋ ಒಂದು ಜಾತಿ ಸಂಘಟನೆ ಹೆಸರಿನಲ್ಲಿ ಇಲ್ಲಿ ಕಾರ್ಯಕ್ರಮನ ರೂಪಿಸಿ ಎಲ್ಲಿ ನಾವು ಬಾವುಟ ತೆಗೆದಿದ್ರೋ ಅಲ್ಲೇ 100 ಬಾವುಟಗಳನ್ನ ಆರಿಸ್ತೀವಿ ಎನ್ನುವ ದಿಮಾಕಿನ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಂತ ಗೊಡ್ಡು ಬೆದರಿಕೆಗೆ ಎದುರುವಂಥ ಕನ್ನಡಿಗರು ನಾವಲ್ಲ. ನಿಮ್ಮ ಸವಾಲನ್ನು ಸ್ವೀಕರಿಸಿದೀವಿ. ನಿಮಗೇನಾದರೂ ಎದೆಗಾರಿಕೆ ತಾಕತ್ತನ್ನದಿದ್ರೆ ಕರ್ನಾಟಕದ ಮಣ್ಣಿಗೆ ಬಂದು ರಾಜಧಾನಿಯಲ್ಲಿ ಕಾರ್ಯಕ್ರಮನ ಮಾಡ್ತೀನಿ ಅಂತ ಹೇಳಿದಿರಲ್ಲ, ನಿಮ್ಮ ಸವಾಲಿಗೆ ನಾವು ಪ್ರತಿ ಸವಾಲನ್ನ ಹಾಕ್ತಿದ್ದೀವಿ. ಕರ್ನಾಟಕದ ಗಡಿಯನ್ನು ದಾಟಿ ಬನ್ರಿ ಸಾಕು, ನೋಡೋಣ ಅವತ್ತು. ಅದಕ್ಕೆ ಕರ್ನಾಟಕ ರಕ್ಷಣೆಗೆ ಉತ್ತರ ಕೊಡುತ್ತೆ. ಅದು ಹೇಗೆ ಇಲ್ಲಿ ಸಮಾವೇಶ ನಡೆಯುತ್ತೆ, ನಿಮಗೆ ಹೇಗೆ ನಮ್ಮ ಕರ್ನಾಟಕ ಸರ್ಕಾರ ನಿಮಗೆ ಪರ್ಮಿಷನ್ ಕೊಡುತ್ತೆ ಅನ್ನೋದನ್ನ ನಾವು ಕೂಡ ಅವರಿಗೆ ಎಚ್ಚರಿಕೆ ಮೂಡಿಸೋದ್ರ ಮುಖಾಂತರ ಅದನ್ನ ಗಂಭೀರವಾಗಿ ತಗೊಂಡಿದ್ದೀವಿ. ಇವತ್ತು 100 ಕಾರ್ಯಕರ್ತರು ಇಲ್ಲಿ ಸೇರಿದ್ದಾರೆ ಇದೇ ವಿಚಾರವಾಗಿ ಮಾತಾಡಲಿಕ್ಕೆ. ನಾಳೆ ಇದು ಸಾವಿರಾರು ಸಂಖ್ಯೆಯಲ್ಲಿ ದಂಗೆ ಏಳುವ ಹೋರಾಟವಾಗಿ ಪರಿವರ್ತನೆ ಆಗುತ್ತೆ. 27ರಂದು ಈ ಮೈದಾನ ಕ್ರಾಂತಿಗೆ ಮುನ್ನುಡಿಯನ್ನು ಬರೆಯುತ್ತೆ ಎನ್ನುವ ಎಚ್ಚರಿಕೆಯನ್ನ ತಮಿಳುನಾಡಿನ PMK ಪಕ್ಷಕ್ಕೆ ಕೊಡ್ತಾ ಇದ್ದೀವಿ. ತೆಗೆದು ಒಂದು ಚಾಲಕನಿಗೆ ಹಲ್ಲೆ ಮಾಡ್ತಾನೆ. ಆ ವಿಚಾರವಾಗಿ ನಾವು ಎಲ್ಲ ಕರ್ನಾಟಕರು ಎಲ್ಲ ಸಂಘಟನೆಗಳು ಧ್ವನಿ ಎತ್ತಾರೆ. ಆಗ ನಾವು ಅದಕ್ಕೆ ತಕ್ಕ ಉತ್ತರಗಳನ್ನ ಫೇಸ್ಬುಕ್ ಲೈವ್ ಮುಖಾಂತರ ವಿಡಿಯೋ ಮುಖಾಂತರ ಕೊಟ್ಟಿರ್ತೀವಿ. ನಮ್ಮ ಕರ್ನಾಟಕಕ್ಕೆ ಒಂದು ಬಾವುಟ ಇದೆ ರೀ, ಕನ್ನಡ ಬಾವುಟ ಅಂತ ಒಂದಿದೆ. ಆ ಬಾವುಟ ನೀವು ತೆಗ್ಸಿದ್ದೀರಾ. ತಮಿಳುನಾಡಲ್ಲಿ ಒಂದು ಬಾವುಟ ಇಲ್ಲ, ಭಾಷೆಗೆ ಅಂತ ಒಂದು ಬಾವುಟ ಇಟ್ಕೊಂಡಿಲ್ಲ ನೀವು. ನಮಗೆ ತಮಿಳುನಾಡಿನ ಬರೋ TN ನಂಬರ್ ಇರ್ತಕ್ಕಂಥ ಬಾವುಟಗಳೆಲ್ಲ ತಮಿಳುನಾಡಿಗೆ ಸಂಬಂಧಪಟ್ಟಿದ್ದು ಅಂತ ಒಂದು ಬಾವುಟನ ತೆಗ್ಸಿರ್ತೀವಿ. ಆ ಬಾವುಟ ತೆಗೆದ್ಮೇಲೆ ಅದು ಯಾರಿಗೂ ಉರಿಯಲ್ಲ, ಒಂದು ಪಕ್ಷಕ್ಕೆ ಉರಿಯುತ್ತೆ. ಅವ್ರೇನ್ ಮಾಡ್ತಾರೆ, ನೀನು ನಮ್ಮನ್ನು ಪ್ರಶ್ನೆ ಮಾಡೋ ರೀತಿ ಇದ್ರೆ ಕೇಂದ್ರ ಕಚೇರಿ ಗೌಡ್ರು ಇರ್ತಾರೆ, ಅಥವಾ ನೀವು ಲೈವ್ ಕೂತ್ಕೊಂಡು ಈ ತರ ಮಾಡಿದ್ ಸರಿನಾ ಅಂತ ಪ್ರಶ್ನೆ ಮಾಡ್ಬೋದು. ನೀವು ಮಾಡಿರ್ತಕ್ಕಂಥ ಕೆಲಸ ಏನು, ಆ ವಿಡಿಯೋ ಮಾಡಿರ್ತಕ್ಕಂಥವನ ಮನೆ ಮುಂದೆ, ನಮ್ಮ ಗೆಳೆಯ ತೇಜು ಮನೆ ಮುಂದೆ, ನಮ್ಮ ಅಧ್ಯಕ್ಷರು ಧರ್ಮರಾಜ್ ಗೌಡ್ರ ಮನೆ ಮುಂದೆ ಹೋಗೋದು, ಧಮ್ಕಿಗಳಲ್ಲಿ ಗಾಡಿಗಳಲ್ಲಿ ಓಡಾಡೋದು, ಫೇಸ್ಬುಕ್ ಅಲ್ಲಿ ಬಂದು ಮತ್ತೆ ಮೆಸೆಂಜರ್ ಬಂದು ಕರೆ ಮಾಡೋದು, ಮತ್ತೆ ವಾಟ್ಸಪ್ ನಂಬರ್ ಕನೆಕ್ಟ್ ಮಾಡ್ಕೊಂಡು ಅದಕ್ಕೆ ಕರೆ ಮಾಡಿ ಧಮ್ಕಿಗಳಾಗ್ತೀರಾ ಅಲ್ವಾ. ಈ ಚಟುವಟಿಕೆಗಳೆಲ್ಲ ವೀರಪ್ಪಂತರ ಅಂತ ಹೇಳ್ಬಿಟ್ಟು ಪಾಪ ಸತ್ತೋಗಿದ್ದಾನೆ, ಅವ್ರ ಹೆಸರು ಬೆಳ್ಕೊಂಡು ನಾವು ವೀರಪ್ಪನ ಸಹಚರರು, ನಾವು ನಿಮ್ಮನ್ನ ಸಾಯಿಸ್ತೀವಿ, ನಾವು ನಿಮ್ಮನ್ನ ಕೊಲ್ಲುತ್ತೀವಿ ಅಂತ ಪ್ರಚಾರ ಮಾಡ್ತೀರಿ. ನೀವು ಬೆದರಿಕೆ ಮಾಡ್ತೀರಾ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ AI ವಿಡಿಯೋಗಳು ಮಾಡ್ತೀರಾ. AI ವಿಡಿಯೋದಲ್ಲಿ ನಿಮಗೆ ತಾಕತ್ತಿಲ್ಲ, ದಮ್ಮಿಲ್ಲ, ನೇರವಾಗಿ ಬಂದು ತೊಡೆ ತಟ್ಟೋ ತಾಕತ್ತಿಲ್ಲ ನಿಮಗೆ. AI ವಿಡಿಯೋದಲ್ಲಿ ನಮ್ಮ ಅಧ್ಯಕ್ಷರಿಗೆ ಹಿಂಸೆ ಕೊಡೋ ತರ ವಿಡಿಯೋಗಳು ಮಾಡ್ತೀರಾ. ಅದನ್ನ ನಾವು ನೋಡ್ಕೊಂಡು ಸುಮ್ಮನಿರ್ಬೇಕು, ನಾವು ಪ್ರಶ್ನೆ ಮಾಡಬಾರ್ದು ನಿಮ್ಗೆ. ಆಮೇಲೆ ಇನ್ನೊಂದು ನಿಮ್ದು ಲುಚ್ಚ ಕೆಲಸ ಮಾಡುವಂತ ಇನ್ನೊಂದು ಕೆಲಸ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ, ತಮಿಳುನಾಡಿಗರು ಕನ್ನಡಿಗರು ಚೆನ್ನಾಗೇ ಇದ್ದಾರೆ. ತಮಿಳುನಾಡು ಭಾಷೆಗೆ ನಾವು ಗೌರವ ಕೊಡ್ತೀವಿ, ನಮಗೂ ಅವ್ರು ಗೌರವ ಕೊಡ್ತಾ ಇದ್ದಾರೆ. ಮಾಸ್ತಿ ವೆಂಕಟೇಶ್ವರ ಅಯ್ಯಂಗಾರ್ ಅವರು ತಮಿಳಿಗರು, ನಾವು ಅವ್ರು ಒಪ್ಕೊಂಡಿದೀವಿ. ಈ ಶಾಲು ಕೊಟ್ಟಂತ ಬನರಾಮೂರ್ತಿ ಅವರು ತಮಿಳವರು, ನಾವು ಅವ್ರು ಒಪ್ಕೊಂಡಿದೀವಿ. ಆದ್ರೆ PMK ಅನ್ನೋ ಒಂದು ಪಕ್ಷ ತಮಿಳಿಗರನ್ನ ಎತ್ಕಟ್ಟೋರ್ ತರ ನಾವು ತಮಿಳರ ವಿರುದ್ಧ, ನಾವು ತಮಿಳರ ಭಾಷೆ ವಿರುದ್ಧ ಅಂತ ಅಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ. ನನಗೂ ಕರೆಗಳು ಬಂದಿದೆ ಸ್ವಾಮಿ. ಗಡಿ ಭಾಗದಲ್ಲಿ ಎಷ್ಟೋ ನನ್ನ ಸ್ನೇಹಿತರು ಗಡಿ ಭಾಗದಿಂದ ಕರೆ ಮಾಡಿದ್ದಾರೆ, ಅಣ್ಣ ಇಲ್ಲಿ ತಮಿಳುನಾಡಿಗೂ ಮತ್ತೆ ಕರ್ನಾಟಕಕ್ಕೂ ಆಗ್ತಾ ಇರೋ ಗಲಾಟೆನ ಇದು, ಅಥವಾ ನೀವು ಪಕ್ಷದ ಮುಖಾಂತರ ಗಲಾಟೆ ಮಾಡ್ತಾ ಇದ್ದೀರಾ ಅಂದಾಗ, ಇಲ್ಲ ನಮ್ಮನ್ನ ಯಾರೋ ಟೀಕೆ ಮಾಡಿದಾರೋ ಪಕ್ಷದವ್ರಿಗೆ ಅವ್ರು ನಾವು ಕೊಡ್ತಾರೋ ನೇರ ಎಚ್ಚರಿಕೆ ಅಂತ ಕೊಟ್ವಿ. ಅದನ್ನ ನಾವು ತಿಳ್ಕೊಂಡಿದ್ದಾರೆ. ಆದ್ರೆ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ, ನೀವು ನಿಮ್ಮ PMK ಪಕ್ಷ ಹೆಸರು ಹೇಳ್ಕೊಂಡು ಬಂದು ಇಲ್ಲಿ ಸಮಾವೇಶ ಮಾಡೋ ತಾಕತ್ತಿಲ್ಲ ನಿಮ್ಗೆ. ಒಂದು ಸಮುದಾಯದ ಹೆಸರು ಹೇಳ್ಕೊಂಡು ನಾವು ಸಮುದಾಯದ ಸಮಾವೇಶ ಮಾಡ್ತೀವಿ, ಸಮುದಾಯದ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅನುಮತಿಗೋಸ್ಕರ ಬರ್ತೀರಾ, ಸರಿ ಬಂದ್ರ ಮಾಡ್ಕೊಡ್ರ ಅನ್ನೋದಿರ್ಬೇಕು. ಅಲ್ಲೂ ಬಂದ್ಬಿಟ್ಟು ನಿಮ್ಮ ದುರ್ನಡತೆ ಏನು, ನಾವೇ ಅಲ್ಲಿ ಬರ್ತಾ ಇದೀವಿ, ನಾವು PMK ಪಕ್ಷ ವಿಚಾರದಲ್ಲಿ ಬಂದು ಅಲ್ಲಿ ಸಮಾವೇಶ ಮಾಡ್ತಾ ಇದೀವಿ, ಎಲ್ಲಿ ನೀವು ಒಂದು ಬಾವುಟ ತೆಗ್ದಿರೋ ಅಲ್ಲಿ 1000 ಬಾವುಟ ಆರಿಸ್ತೀವಿ ಅಂತ ಈ ಗೊಡ್ಡು ಬೆದರಿಕೆಗಳಾಗ್ತಿರಲ್ಲ, ಅದಕ್ಕೆ ನಾವು ಇವತ್ತಿಲ್ಲಿ ಬಂದಿರೋದು. ಅದಕ್ಕೆ ಅದೇ ಗ್ರೌಂಡ್ಗೆ ಬಂದಿದ್ದೀವಿ. ಬನ್ನಿ 22ನೇ ತಾರೀಕು ನೀವು ಬನ್ನಿ. ನೀವು ಸಮಾವೇಶ ಅಲ್ಲ, PMK ಅನ್ನೋ ಹೆಸರಲ್ಲಿ ಏನು ಮಾಡಬಾರ್ದು. PMK ಅನ್ನೋ ಹೆಸರಲ್ಲಿ ನೀವು ಕಾರ್ಯಕ್ರಮ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ತಮಿಳುನಾಡಿನ ಮೂಲದ ಪಕ್ಷಕ್ಕೆ ಕರ್ನಾಟಕದಲ್ಲಿ ಕಾರ್ಯಕ್ರಮ ಮಾಡುವಂತ ಅರ್ಹತೆ ಇಲ್ಲ, ಅದನ್ನ ಒಪ್ಪೋದಿಲ್ಲ. ಗೊತ್ತಾಯ್ತಾ? ನೀವು ಸಮುದಾಯದ ಹೆಸರಲ್ಲಿ ಬಂದು ಪರ್ಮಿಷನ್ ತಗೊಂಡು ಈಗ ಇಲ್ಲಿ ಬಂದ್ಬಿಟ್ಟು PMK ನಾವು ಮಾಡ್ತೀವಿ ಅನ್ನೋ ತರ ಇದ್ರೆ ನಾವು ಅದನ್ನ ಒಪ್ಪೋದಿಲ್ಲ. ನೀವ್ ಹೇಳಿದ್ರಲ್ಲ, ನಮ್ಮ ಅಧ್ಯಕ್ಷ ಹೇಳಿದಂಗೆ ನೀವು ಇಲ್ಲಿ ಬರೋವರೆಗೂ ಕಾರ್ಯಕ್ರಮ ಮಾಡೋರ್ಗು ಬಿಡೋದಿಲ್ಲ, ಗಡಿ ಭಾಗ ದಾಟೋದಕ್ಕೆ ಬಿಡೋದಿಲ್ಲ ನಾವು. ರೇ ನೀವೆಲ್ಲ ಒಂದ್ ಪಕ್ಷ ರೀ, ಒಂದ್ ಪಾರ್ಟಿ ರೀ. ನೀವು ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋ ದೊಡ್ಡ ಹೆಮ್ಮರ ಕೇಂದ್ರ ಸರ್ಕಾರ ಎದುರಾಕೊಂಡೆ ಹೋರಾಟಗಳು ಮಾಡಿದ್ದೀವಿ. ಇಡೀ ನಾವು ನಮ್ಮ ಕರ್ನಾಟಕ ರಕ್ಷಣೆಗೆ ತಾಕತ್ತು ವಿದೇಶಗಳಲ್ಲಿ ಅಸರಿ ಪರಿಸ್ಥಿತಿ ಎಲ್ಲ ಕಡೆ ಇದೆ. ಅದು
ಆದ್ರೆ ನೀವ್ ಯಾವ್ದೋ ಒಂದು ಪಕ್ಷದವ್ರು ಬಂದ್ಬಿಟ್ಟು ನೀವು ಬೆದರಿಕೆ ಹಾಕೋದು ಕರ್ನಾಟಕ ರಕ್ಷಣೆ ಎದುರಾಕೊಳ್ತೀವಿ ಅನ್ನೋದು ಅವೆಲ್ಲ ನಿಮ್ಮ ಮುಟ್ಟಾಳಿತನ. ನಿಮಗೆ ಅವೆಲ್ಲ ನಿಮ್ಗೆ ಏನಂತಾರೆ ಮೇಲೆ ಸೂರ್ಯನಿಗೆ ಟಾರ್ಚ್ ಹಿಡಿಯೋ ಕೆಲಸ ಅಂತಾರಲ್ಲ ಆತರ ನಿಮ್ಮ ಮೇಲೆ ಮಕ್ಕ ತೋರಿಸ್ಬಿಟ್ಟು ನೀವು ಉಕ್ಕೊಂಡ್ರೆ ನಿಮ್ಮ ಮಕ್ಕದಲ್ಲಿ ಬೀಳೋದು. ರಕ್ಷಣಾ ವೇದಿಕೆ ಒಂದೇ ಒಂದು ವಿಚಾರದಲ್ಲೂ ರಕ್ಷಣಾ ವೇದಿಕೆಗೆ ಒಂದ್ ಸ್ವಲ್ಪ ಏನೋ ನಾವು ಕೆಟ್ಟ ಹೆಸರು ತರ್ತೀವಿ ಅನ್ನೋದ್ರಲ್ಲೂ ನೀವು ಸಾಧ್ಯ ಇಲ್ಲ. ಒಂದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾವು PMK ಪಕ್ಷ ವಿರುದ್ಧ ಮಾತ್ರ ಹೋರಾಟ ಮಾಡ್ತಾ ಇರೋದು. ನಮ್ಮ ವಿರುದ್ಧ ಯಾರು ತೊಡೆ ತಟ್ಟಿದ್ದಾರೆ ಅವರು ಮಾತ್ರ. ನೀವು ಇಡೀ ತಮಿಳರ ಸಮುದಾಯ ಎತ್ಕಟ್ಟೋದು, ಇಡೀ ತಮಿಳು ಭಾಷಿಕರ ವಿರುದ್ಧ ಅಂತ ತೋರಿಸೋದು ಇವೆಲ್ಲ ಬಿಟ್ಬಿಡಿ. ಆಗ್ಲೇ ಹೇಳಿದಲ್ಲ, ಬನ ರಾಮಮೂರ್ತಿ ಅವರ ಒಂದು ಉದಾಹರಣೆ, ಮಾಸ್ತಿ ವೆಂಕಟೇಶ್ವರ ಅವರ ಒಂದು ಉದಾಹರಣೆ ಇದೆ. ಆ ರೀತಿ ನಾವು ಸೌಹಾರ್ದತೆಯಿಂದ ನಾವು ನಮಗ್ ಬೆಲೆ ಕೊಡೋರಿಗೆ ಅಪಾರವಾದ ಬೆಲೆ ನಾವು ಕೊಡ್ತೀವಿ. ನೀವ್ ಯಾವತ್ತು PMK ಪಕ್ಷ ಅನ್ನೋದನ್ನ ಆ ದೌರ್ಜನ್ಯ ಇದೆಲ್ಲ ನಡತೆಗಳೆಲ್ಲ ತಮಿಳುನಾಡಲ್ಲಿ ಇಟ್ಕೊಳ್ರಿ. ಕರ್ನಾಟಕದಲ್ಲಿ ಬಂದಿದ್ದೆಲ್ಲ ನಡೆಸ್ತೀವಿ ಮಾಡ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನೀವು ಇಲ್ಲಿ ಕಾರ್ಯಕ್ರಮ ಮಾಡೋದಲ್ಲ, ಗಡಿ ಭಾಗ ದಾಟೋದಕ್ಕೆ ನಾವು ಬಿಡೋಲ್ಲ ಅಂತ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ. ನೀವೆಲ್ಲ ಬಂದ್ಬಿಟ್ಟು ಒಂದು 5-6 ಜನ ಒಂದು ವಿಡಿಯೋ ಮಾಡ್ಬಿಟ್ಟು ಅದನ್ನ ನಾವು ಮಾಡ್ತಾ ಇದೀವಿ, ನೋಡ್ತಾ ಇದೀವಲ್ಲ. ಇವತ್ತು ಬಂದಿರೋದು ಕೇವಲ ಬೆರಳಿಕೆ ಜನ ಇರ್ಬೋದು. ನಾವು 22ನೇ ತಾರೀಕು ನೀವು ನಿಂತ್ಕೊಳಕ್ ಜಾಗ ಇರೋದಿಲ್ಲ ಇಲ್ಲಿ. ಆ ಮಟ್ಟಿಗೆ ನಾವ್ ಇಲ್ಲಿ ಇರ್ತೀವಿ. ಇಲ್ಲಿ ಇದನ್ನ ತಿಳ್ಕೊಳ್ರಿ. ಇದು ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನೇರವಾಗಿ ಕೊಡ್ತಾರೆ ಎಚ್ಚರಿಕೆ. PMK ಪಕ್ಷದವರಿಗೆ ನಿಮ್ಮ ಪಕ್ಷದ ಕಾರ್ಯಕ್ರಮಗಳೇನಾದರೂ ಇದ್ದರೆ ದಯಮಾಡಿ ನಿಮ್ಮ ತಮಿಳುನಾಡಿನಲ್ಲಿ ಮಾಡಿಕೊಳ್ಳಿ. ಕರ್ನಾಟಕದಲ್ಲಿ ಯಾವುದೇ ಮೂಲದ ತಮಿಳುನಾಡಿನ ಪಕ್ಷಗಳನ್ನು ಕಾರ್ಯಕ್ರಮ ಮಾಡಲು ನಾವು ಬಿಡುವುದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಹೋರಾಟ ಯಾವ ರೀತಿ ಇರುತ್ತೆ ಅಂದ್ರೆ ಅವ್ರ ಸಮಾವೇಶ ಆದ್ರೆ ಆಗೋದಕ್ಕೆ ನಾವು ಬಿಡಲ್ಲ. ಒಂದ್ ವೇಳೆ ಆಗ್ತು ಅಂದ್ರೆ ಎಂಥದೇ ಹೋರಾಟಕ್ಕಾಗ್ಲಿ, ಅದು ಎಂಥದೇ ಪರಿಸ್ಥಿತಿ ಆಗ್ಲಿ, ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಸಿದ್ಧವಾಗಿ ನಿಂತಿರ್ತೀವಿ. ಯಾಕೆ ಅಂದ್ರೆ ಹೋರಾಟದ ಹಾದಿಯಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡುಕೊಂಡು ಬಂದಿರೋ ಸಂಘಟನೆ ಯಾವ್ದಾದ್ರು ಇದ್ರೆ ಅದು ಅಣ್ಣ TN ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ. ಹಲವಾರು ಕ್ರಾಂತಿಕಾರಿ ಹೋರಾಟ. ಡಿಸೆಂಬರ್ 27, 2023 ಏನಾಗಿತ್ತಲ್ಲ ಹೋರಾಟ, ಆ ಹೋರಾಟದ ಇತಿಹಾಸವನ್ನ ಮತ್ತೊಮ್ಮೆ ನ್ಯಾಷನಲ್ ಗ್ರೌಂಡ್ ಮೈದಾನದಲ್ಲಿ ನಾವು ಅದನ್ನ ಆ ಇತಿಹಾಸವನ್ನ ಮತ್ತೆ ಸೃಷ್ಟಿ ಮಾಡ್ತೀವಿ. ಇದು ಪ್ರತಿಯೊಬ್ಬ PMK ಅವ್ರಿಗೂ ನೇರವಾದ ಎಚ್ಚರಿಕೆ. ಯಾಕೆ ಅಂದ್ರೆ ದೊಡ್ಡದಾಗಿ ಧರ್ಮಣ್ಣವ್ರಿಗಾಗ್ಲಿ ನನಗೂ ಸಹ ಕಳೆದ 2 ದಿನಗಳಿಂದ ತಮಿಳುನಾಡಿಂದ ಬೆದರಿಕೆ ಕರೆಗಳು ಬರ್ತಾ ಇದೆ. ನಿಮ್ನ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಬೆದರಿಕೆ ಇಡೋದಾಗಿರ್ಬೋದು, ಅತಿ ತುಚ್ಛವಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಿರೋದಾಗಿರ್ಬೋದು, ಪ್ರತಿಯೊಂದು ನಮಗೂ ಆಗ್ತಾ ಇದೆ. ಆ ಎಲ್ಲಾ ಮುಟ್ಟಾಡ್ರಿಗೂ ಹೇಳೋದು, ನಿಮ್ಮ ಪೌರುಷ, ನಿಮ್ಮ ಗಂಡಸ್ತನ ಏನಿದ್ರು ಕರೆ ಮುಖಾಂತರ ಆಗಿರ್ಬೇಕು ಅಥವಾ ಬೆದರಿಕೆ ಇಡೋ ಮುಖಾಂತರ ಆಗಿರ್ಬೇಕು ಅಷ್ಟೇ. ಅದನ್ನ ಬಿಟ್ಟು ಇಲ್ಲಿ ಬಾವುಟ ಹಾರಿಸ್ತೀವಿ ಅದು ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆ ನೀವೇನಾದ್ರು ಅದನ್ನು ಮೀರಿ ಇಲ್ಲ ನಾವು ಮಾಡೇ ಮಾಡ್ತೀವಿ ಅನ್ನೋ ಒಂದು ಬಂಡ ಧೈರ್ಯ ಏನಾದ್ರು ಮಾಡಿ ಅಥವಾ ತಿರ್ಕನ ಕನ್ಸು ಏನಾದ್ರು ಕಾಣ್ತಾ ಇದ್ರೆ ಮೊದ್ಲು ಬದಿಗಿಡಿ. ಯಾಕಂದ್ರೆ ನಿಮ್ಮ ಎದುರುಗಡೆ ನಿಂತಿರೋದು ಯಾವ್ದೋ ಕಾಂಜಿ ಪಿಂಜಿ ಅಲ್ಲ ಸ್ವಾಮಿ. 27 ವರ್ಷಗಳಿಂದ ಈ ನೆಲ ಜಲವನ್ನ ರಕ್ಷಣೆ ಮಾಡ್ಕೊಂಡು ಬಂದಿರುವಂತ ಅಣ್ಣ TN ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ. ಮತ್ತು ಈ ಜಾಗದಲ್ಲಿ ಒಬ್ಬ ತಮಿಳಿಗ, ಒಬ್ಬ ಬೇರೆ ರಾಜ್ಯದ ನಾವು ಬಾವುಟ ಆಗ್ಲಿ ಪಕ್ಷದ ಬಾವುಟವನ್ನ ನಾವು ನೋಡಿದ್ರೆ ಅವತ್ತು ಇಲ್ಲಿ ನಡೆಯುವಂತ ಪರಿಣಾಮ ಬೇರೆ ಇರುತ್ತೆ. ಯಾಕಂದ್ರೆ ಅವತ್ತು ಉಗ್ರವಾದ ಕ್ರಾಂತಿಯುತ ಹೋರಾಟ ನಾರಾಯಣಗೌಡರ ಸಂಘಟನೆ ವತಿಯಿಂದ ಮಾಡ್ತೀವಿ ಹೆಣ್ಮಕ್ಳು. ಯಾಕಂದ್ರೆ ನಿಮ್ಮ ನಾಡಲ್ಲಿ ಅಷ್ಟೇ ಅಲ್ಲ ಸ್ವಾಮಿ ಹೆಣ್ಮಕ್ಳು ಇರೋದು, ನಮ್ಮ ನಾಡಲ್ಲೂ ಕೂಡ ನನ್ನ ತಾಯಿ ಎದೆ ಹಾಲು ಕುಡ್ದಿರುವಂತ ಕನ್ನಡತಿಯರು ಈ ನಾಡಲ್ಲೂ ಇದೀವಿ. ನಾವೇನು ಕೈಗೆ ಸುಮ್ನೆ ಬಳೆ ತೊಟ್ಕೊಂಡು ಇಲ್ಲ. ಅವತ್ತು ನಿಮಗೆ ತಾಕತ್ತಿದ್ರೆ ಇಲ್ಲಿ ಒಬ್ಬ ಬನ್ನಿ ನೋಡೋಣ, ನಮ್ಮ ಮೇಲೆ ಒಂದು ಕೇಸ್ ಆದ್ರೂ ಪರವಾಗಿಲ್ಲ, ಅದ್ ಹೇಗೆ ಅದು ಸಮಾವೇಶ ನಡೆಸ್ತೀರಂತ. ಈ ಮುಖಾಂತರ ನಾನು ನಮ್ಮ ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಕನ್ನಡದ ಸಿದ್ದರಾಮಯ್ಯನವರೇ ನಿಮ್ಮ ಕನ್ನಡದ ಅಭಿಮಾನ ಎಲ್ಲೋಯ್ತು? ಯಾಕೆ ಇಂಥ ಸಮಾಜದಲ್ಲಿ ಇಂಥ ಘಾತುಕವಾದ ವಿಚಾರಗಳು ನಡೆಯೋದಕ್ಕೆ ಯಾಕೆ ಅವಕಾಶಗಳನ್ನ ಕೊಡ್ತೀರಾ? ಈ ಕೂಡಲೇ ನೀವು ತಡೆದ್ರೆ ಅವತ್ತು ಇಲ್ಲಿ ನಡೆಯುವಂತ ಅನಾಹುತಗಳು ತಪ್ಪುತ್ತೆ. ಇಲ್ಲ ಅಂದ್ರೆ ಅವತ್ತು ಏನೇ ಅನಾಹುತಗಳು ನಡೆದ್ರು ಕೂಡ ಅದಕ್ಕೆ ನೇರ ಹೊಣೆ ನಮ್ಮ ಸರ್ಕಾರವೇ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೆಂಗಳೂರು ನಗರ ಜಿಲ್ಲೆ ಯಾವ ಸಮಯದಲ್ಲಿ ಬೇಕಾದ್ರೂ ಕರೆಯನ್ನ ಕೊಡ್ಬೋದು. ಈಗ ಕ್ಷೇತ್ರ ಅಧ್ಯಕ್ಷರು ಮತ್ತು ಬೆಂಗಳೂರು ನಗರ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಾ, ಆಯ್ತಾ? ಹಾಗಾಗಿ ನಾವು ಯಾವ ಸಮಯದಲ್ಲಾದ್ರೂ ಕೂಡ ಕರೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ತಾವು ಸಿದ್ಧತೆಯನ್ನ ಹೊಂದಿರ್ಬೇಕಾಗುತ್ತೆ. ಹಾಗಾಗಿ ನನಗೆ ಫೋನ್ ಮಾಡಿಲ್ಲ, ನನ್ಗೆ ತಿಳಿಸಿಲ್ಲ ಅನ್ನೋ ಮನೋಭಾವ ಇಟ್ಕೋಬಾರ್ದು, ಯಾವುದೇ ಸಮಯದಲ್ಲಾದ್ರೂ ಸರಿ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಘೋಷವಾಕ್ಯದೊಂದಿಗೆ ಈ ಸಭೆಯನ್ನ ಮುಕ್ತಾಯಗೊಳಿಸೋಣ. ಕಣ ಕಣ ರಕ್ತ ಕುದಿಯುತ್ತಿದೆ, ಕಣ ಕಣ ರಕ್ತ ಕುದಿಯುತ್ತಿದೆ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಸಮರ ಸಿಂಹ TN ನಾರಾಯಣಗೌಡರಿಗೆ, ಕನ್ನಡಿಗರ ರತ್ನ TN ನಾರಾಯಣಗೌಡರಿಗೆ, ಕನ್ನಡದ ಸೇನಾನಿ TN ನಾರಾಯಣಗೌಡರಿಗೆ. ಕನ್ನಡ 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 ಕನ್ನಡ